ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದ ಭಿಕ್ಷಾಟನೆ ಮಿತಿ ಮೀರ್ತಾ ಇದೆ. ಸಾಲ ಮತ್ತು ಭಿಕ್ಷೆಯಿಂದಲೇ ಜೀವನ ಕಳೀತಾ ಇರೋ ಪಾಕ್ ಸರ್ಕಾರ ಅಂತಿಮವಾಗಿ ತನ್ನ ದೇಶದ ಪ್ರಮುಖ ಆಸ್ತಿಯೊಂದನ್ನ ಹರಾಜಿಗಿಟ್ಟಿದೆ. ಕಾಮಿಡಿ ಏನ್ ಗೊತ್ತಾ? ಆ ಆಸ್ತಿಯನ್ನ ಖರೀದಿ ಮಾಡಕ್ಕೆ ಬಂದಿರೋ ಕ್ಲೈಂಟ್ ಯಾರು ಗೊತ್ತಾ? ಸೇನೆ, ಪಾಕಿಸ್ತಾನ ಸೇನೆ. ಏರ್ಲೈನ್ ಕಂಪನಿಯನ್ನ, ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅನ್ನ ಪಾಕಿಸ್ತಾನ ಮಾರೋಕೆ ಮುಂದಾಗಿದೆ. ಇದನ್ನ ಖರೀದಿ ಮಾಡೋಕೆ ಮುಂದಾಗಿರೋದು ಪಾಕಿಸ್ತಾನದ ಸೇನೆ. ಪಾಕಿಸ್ತಾನಕ್ಕೆ IMF ಹೇಳಿತ್ತು, ಬೇಡದಾಗ್ಲೆಲ್ಲ ಸಾಲ ಕೊಟ್ಟು ಸಾಕ್ತಾ ಇರುವಂತ IMF ನಿಮಗೆ ಆಗಲ್ಲ, ಇದನ್ನ ಮಾರ್ಬಿಡಿ ಅಂತ ಹೇಳಿತ್ತು. ಇದನ್ನ ಮಾರಿದ್ರೆ ಹತ್ತತ್ರ $7 ಬಿಲಿಯನ್ ಸಾಲ ಕೊಡ್ತೀವಿ. ಮಿನಿಮಮ್ 51% ಮಾರಬೇಕು. ಅಂದ್ರೆ ಓನರ್ಶಿಪ್ ನಿಮ್ ಕೈಲಿ ಇರಬಾರ್ದು, ಪಾಕ್ ಸರ್ಕಾರದ ಕೈಲಿ. ಮಾರದ್ರೆ 100% ಮಾರ್ತೀವಿ ಅಂದ್ರೆ ಬಹಳ ಸಂತೋಷ, ಮಾರ್ಬಿಡಿ ಅಂತ ಹೇಳಿದ್ರು. ಕಂಡೀಷನ್ ಹಾಕಿದ್ರು IMF ಅವರು. ಅದ್ರ ಬಂದಲ್ಲೇ ಶರೀಫ್ ಸರ್ಕಾರ ಪಾಕ್ ಏರ್ಲೈನ್ಸ್ ಮಾರೋಕೆ ಟೆಂಡರ್ ಕರೆದಿದೆ. ಆದ್ರೆ ಸೇನೆಯ ಕಂಟ್ರೋಲ್ ನಲ್ಲಿರೋ ಫೌಜಿ ಫರ್ಟಿಲೈಸರ್ ಕಂಪನಿ ಸೇರಿದ ಹಾಗೆ. ಫೌಜಿ ಫರ್ಟಿಲೈಸರ್ ಕಂಪನಿ, ಫೌಜಿ ಅಂದ್ರೆ ಏನು? ಸೇನೆಯ ಫರ್ಟಿಲೈಸರ್ ಕಂಪನಿ. ಅಯ್ಯೋ, ಅವ್ರು ಸೇರಿದಂತೆ 4 ಕಂಪನಿಗಳು ಬಿಡ್ಡಿಂಗ್ಗೆ ಅರ್ಹತೆ ಪಡೆದಿವೆ. ಡಿಸೆಂಬರ್ 23ಕ್ಕೆ ಈ ಬಿಡ್ಡಿಂಗ್ ನಡೆಯುತ್ತೆ. ಅಷ್ಟೇ ಅಲ್ಲ, ಪಾಕ್ ಸರ್ಕಾರ ಇದೇನು ದೊಡ್ಡ ಸಾಧನೆ ಮಾಡಿರೋ ತರ ಈ ಬಿಡ್ಡಿಂಗ್ ಪ್ರಕ್ರಿಯೆಯನ್ನ ತನ್ನ ಎಲ್ಲ ಮಾಧ್ಯಮಗಳಲ್ಲೂ ಲೈವ್ ಬ್ರಾಡ್ಕಾಸ್ಟ್ ಮಾಡುತ್ತಂತೆ. ಖುದ್ದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇದನ್ನ ಹೇಳಿದ್ದಾರೆ. ಪಾಕ್ನ ಈ ಏರ್ಲೈನ್ಸ್ ಹಲವು ವರ್ಷಗಳಿಂದ ಬಿಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. 2020ರಲ್ಲಿ ಏರ್ಲೈನ್ಸ್ನ ವಿಮಾನ ಪತನವಾದ ನಂತರ 30% ಪೈಲಟ್ಗಳು ನಕಲಿ ಲೈಸೆನ್ಸ್ಗಳನ್ನು ಪಡ್ಕೊಂಡು, ಫೇಕ್ ಲೈಸೆನ್ಸ್ ಇಟ್ಕೊಂಡು, ಅಲ್ಲ ಡ್ರೈವಿಂಗ್ ಲೈಸೆನ್ಸ್ ಕಾರ್ ಬೈಕ್ದು ಓಕೆ ಏನೋ ಫೇಕ್ ಆಗುತ್ತೆ, ನಮ್ಮಲ್ಲೂ ಕೂಡ ಆಗುತ್ತೆ. ವಿಮಾನ ಹಾರಿಸೋ ಪೈಲಟ್ಗಳೇ ಫೇಕ್ ಲೈಸೆನ್ಸ್ ಇಟ್ಕೊಂಡು ಹಾರಿಸ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ಏನ್ ಕತೆ? ಅದರೊಳಗೆ ಕೂತಿರೋರ್ ಗತಿ ಏನು? ಈ ವಿಚಾರ ಬೆಳಕಿಗೆ ಬಂದಿತ್ತು. ಇದರಿಂದ 262 ಪೈಲಟ್ಗಳನ್ನ ತೆಗೆದುಹಾಕಲಾಗಿತ್ತು. ಜಾಗತಿಕವಾಗಿ ಜನ ನಗಾಡಿದ್ರು, ಏನ್ ಕತೆ ಇವ್ರದು ಅಂತ. ದಿ ಯುರೋಪಿಯನ್ ಯೂನಿಯನ್ ಏವಿಯೇಷನ್ ಸೇಫ್ಟಿ ಏಜೆನ್ಸಿ ನಿಮ್ಮ ವಿಮಾನಗಳನ್ನ ಯುರೋಪ್ ಮೇಲ್ಗಡೆ ನೀವು ಹಾರಿಸೋದೇ ಬೇಡ ಅಂತ ಹೇಳಿ ಪಾಕ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಮೇಲೆ ಜೂನ್ 2020ರಲ್ಲಿ ನಿಷೇಧ ಕೂಡ ಹಾಕಿದ್ರು. ಬ್ರಿಟನ್, ಅಮೆರಿಕ ಕೂಡ ಇದೇ ರೀತಿ ಆಕ್ಷನ್ಸ್ ತಗೊಂಡಿದ್ರು. ಇದರಿಂದ ಪಾಕ್ ಏರ್ಲೈನ್ಸ್ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ಕೊಳ್ತಾನೆ ಹೋಯ್ತು. ಜೊತೆಗೆ ಭ್ರಷ್ಟಾಚಾರ, ರಾಜಕೀಯ ಹಸ್ತಕ್ಷೇಪ ಕೂಡ ಈ ಏರ್ಲೈನ್ಸ್ಗೆ ದೊಡ್ಡ ಹೊಡೆತ ಕೊಡ್ತು. ಇದರಿಂದ ಏರ್ಲೈನ್ಸ್ನ ಗ್ಲೋಬಲ್ ರೆಪ್ಯುಟೇಷನ್ ಕೂಡ ಹಾಳಾಯಿತು. ಹಾಗಾಗಿ ಇದನ್ನ ಹೇಗಾದ್ರೂ ಮಾಡಿ ಖಾಸಗಿಯವರಿಗೆ ಮಾರೋಕೆ ಶರೀಫ್ ಸರ್ಕಾರ ಪ್ರಯತ್ನ ಪಡ್ತಾನೆ ಇದೆ. ಓಕೆ, ಕೆಲವರು ಹೇಳ್ಬೋದು ನಮ್ಮಲ್ಲಿ ಏರ್ ಇಂಡಿಯಾನ ಮಾರಿಲ್ವಾ ಅಂತ. ನಮ್ಮಲ್ಲಿ ಏರ್ ಇಂಡಿಯಾ ಸಮಸ್ಯೆ ಇತ್ತು, ಈ ಲೆವೆಲ್ಗೆಲ್ಲ ಇರಲಿಲ್ಲ. ಅದನ್ನ ಟಾಟಾ ಕಂಪ್ನಿಯವ್ರಿಗೆ ಕೊಟ್ಟಿದ್ದೀವಿ ನಾವು. ಅವರು ಆಲ್ರೆಡಿ ಅದರ ಮೂಲ ಓನರ್ಸೇ ಆಗಿದ್ರು. ಏರ್ ಇಂಡಿಯಾ ಸರ್ಕಾರದ ಹೋಗಕ್ಕಿಂತ ಟಾಟಾ ಕಂಪ್ನಿದೇ ಆಗಿತ್ತು. ಆದ್ರೆ ಇಲ್ಲಿ ಸರ್ಕಾರ ಮಾರ್ತಿರೋ ಏರ್ಲೈನ್ ಕಂಪನಿನ ತಗೊಳೋಕೆ ಸರ್ಕಾರವನ್ನೇ ಕಂಟ್ರೋಲ್ ಮಾಡ್ತಿರೋ ಸೇನೆ ಬಿಡ್ಡಿಂಗಿಗೆ ನುಗ್ಗಿದೆ. ಆ ಮೂಲಕ IMFಗೆ ನೋಡಿ ಏರ್ಲೈನ್ಸ್ ಸೇಲ್ ಆಗಿದೆ ಅಂತ ಹೇಳಿ ಸಮಾಧಾನ ಮಾಡೋಕೆ ನೋಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಬಹುದು. ಇನ್ನು ಅಮೆರಿಕದ ವೈಟ್ ಹೌಸ್ ಬಳಿ ಉಗ್ರ ದಾಳಿ ನಡೆದ ಬೆನ್ನಲ್ಲೇ ಅಮೆರಿಕ ರೊಚ್ಚಿಗೆದ್ದಿದೆ. ಇಸ್ಲಾಮಿಕ್ ಮೂಲಭೂತವಾದಿಗಳು ಅಮೆರಿಕ ಸೇರಿ ಇಡೀ ಜಗತ್ತಿಗೆ ದೊಡ್ಡ ಅಪಾಯ ಅಂತ ಟ್ರಂಪ್ ಸರ್ಕಾರದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರೋ ರೂಬಿಯೋ, ಇಸ್ಲಾಮಿಕ್ ಮೂಲಭೂತವಾದಿಗಳಿಗೆ ಸಮಾಧಾನ ಅನ್ನೋದೇ ಇಲ್ಲ, ಅವ್ರು ನೆಮ್ಮದಿಯಾಗಿ ಇರೋದಿಲ್ಲ. ಅವರು ಜಗತ್ತಿನ ಒಂದು ಪುಟ್ಟ ಭಾಗವನ್ನು ಮಾತ್ರ ಆಕ್ರಮಿಸಿಕೊಂಡು ಅಲ್ಲಿ ತಮ್ಮ ಕ್ಯಾಲಿಫೇಟ್ ಸ್ಥಾಪಿಸಿಕೊಂಡು ಹ್ಯಾಪಿಯಾಗಿರ್ತಾರೆ ಅಂತ ಅನ್ಕೊಂಬೇಡಿ. ಅವರ ಆಸೆಗಳು ಮತ್ತಷ್ಟು ದೊಡ್ಡದಾಗಿದೆ. ಅವ್ರಿಗೆ ಎಷ್ಟು ಜಾಗ ಇದ್ರೂ ಸಾಕಾಗಲ್ಲ, ಭೂಮಿಯನ್ನು ವಿಸ್ತರಿಸ್ಕೊಳ್ತಾ ಅವ್ರಿಗೆ ಹೋಗಬೇಕು. ಹೆಚ್ಚೆಚ್ಚು ಪ್ರದೇಶ ಮತ್ತು ಜನರನ್ನ ಕಂಟ್ರೋಲ್ ಮಾಡೋ ಅವರಿಗೆ ದುರಾಸೆ ಇದೆ. ಅವರ ಸ್ವಭಾವನೆ ಹಾಗೆ. ಅವರು ತಮ್ಮ ಪ್ರಭಾವವನ್ನು ವಿಸ್ತರಿಸೋಕೆ ಯಾವ ದಾರಿ ಬೇಕಾದರೂ ಹಿಡಿತಾರೆ. ಹತ್ಯೆ ಮಾಡ್ತಾರೆ, ಕೊಲೆಗಳನ್ನು ಬೇಕಾದರೂ ಮಾಡ್ತಾರೆ. ಇಡೀ ಜಗತ್ತಿಗೆ, ಮುಖ್ಯವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಈ ಇಸ್ಲಾಮಿಕ್ ಮೂಲಭೂತವಾದಿಗಳು ದೊಡ್ಡ ಅಪಾಯ. ಅಂದರೆ ಉಗ್ರರು, ಉಗ್ರ ಸಂಘಟನೆ ಅಥವಾ ಮೂಲಭೂತವಾದಿ ಸಂಘಟನೆಗಳು. ಈ ಅಪಾಯ ದೂರದಲ್ಲಿಲ್ಲ, ನಮ್ಮ ಹತ್ತಿರದಲ್ಲೇ ಇದೆ, ಇಮ್ಮಿನೆಂಟ್ ಥ್ರೆಟ್ ಅಂತ ರೂಬಿಯೋ ಹೇಳಿದ್ದಾರೆ. ಟ್ರಂಪ್ ಸರ್ಕಾರದ ಸೆಕ್ರೆಟರಿ ಆಫ್ ಸ್ಟೇಟ್ ಅಥವಾ ವಿದೇಶಾಂಗ ಸಚಿವ ಅಂತ ಅನ್ಕೊಳ್ಳಿ, ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಸ್ಲಾಮಿಕ್ ಮೂಲಭೂತವಾದಿಗಳನ್ನು ದೊಡ್ಡ ಬೆದರಿಕೆ ಅಂತ ಪರಿಗಣಿಸುವ ಅಮೆರಿಕಕ್ಕಂತೂ ಅಪಾಯ ಜಾಸ್ತಿನೇ ಇದೆ. ಅಮೆರಿಕದಲ್ಲಿ ನಡೆಯೋ ಹೆಚ್ಚಿನ ದಾಳಿಗಳು ಇವರಿಂದಲೇ ಆಗ್ತಾ ಇದೆ ಅನ್ನೋ ಕಠಿಣ ಶಬ್ದಗಳನ್ನು ಬಳಸಿ ಸಿಕ್ಕಾಪಟ್ಟೆ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಇದೇ ವೇಳೆ ರೂಬಿಯೋ ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅಗೇನ್ ವಿಡಿಯೋದು ಅದು ರಿಪೀಟ್ ಕ್ಯಾಸೆಟ್, ಅದು ಡೇಂಜರ್ ಅನ್ನು ತಡೆಯೋಕೆ ಹೋದ್ರು, ಯುದ್ಧ ನಿಲ್ಲಿಸ್ಬಿಟ್ರು, ಸಂಘರ್ಷ ನಿಲ್ಲಿಸ್ಬಿಟ್ರು, ಮತ್ತೆ ರಿಪೀಟ್ ಮಾಡಿದ್ದಾರೆ. ಇನ್ನು ಸ್ನೇಹಿತರೊಂದು ಮುಖ್ಯವಾಗಿರೋ ಮಾಹಿತಿ, ಈಗ ಭಾರತದ 10 ಕೋಟಿ ಜನರಿಗೆ ಆಲ್ರೆಡಿ ಡಯಾಬಿಟೀಸ್ ಇದೆ. 13 ಕೋಟಿ ಜನ ಪ್ರೀ ಡಯಾಬಿಟಿಸ್ ಸ್ಟೇಜ್ ನಲ್ಲಿದ್ದಾರೆ. ಆದ್ರೆ ಜನ ನಿದ್ದೆ, ಕ್ಯಾಲೋರಿ, ಸ್ಟೆಪ್ಸ್ ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾ ಇರೋ, ಶುಗರ್ ಲೆವೆಲ್ ಚೆಕ್ ಮಾಡ್ತಾ ಇಲ್ಲ. ಬಿಟೋ ಕರ್ವ್ ಗ್ಲುಕೋಮೀಟರ್ ಮೂಲಕ ನೀವು ಕೂಡ ನಿಮ್ಮ ಸಕ್ಕರೆ ಪ್ರಮಾಣವನ್ನು ಮನೆಯಲ್ಲೇ ಕಂಡುಹಿಡಿಯಬಹುದು. ಇದು ಸ್ಮಾರ್ಟ್ ಗ್ಲುಕೋಮೀಟರ್, ಬಳಸೋಕೆ ತುಂಬಾ ಈಸಿ. ಆಂಡ್ರಾಯ್ಡ್ ಫೋನ್ಗೆ ನೇರ ಕನೆಕ್ಟ್ ಆಗುತ್ತೆ. ಬ್ಯಾಟ್ರಿ ಸೆಲ್ ಬೇಡ, ಚಾರ್ಜಿಂಗ್, ಬ್ಲೂಟೂತ್ ಏನು ಬೇಡ. ಹಾಗೆ ಬಿಟೋ ಆ್ಯಪ್ ಮೂಲಕ ಸ್ನೇಹಿತರೆ ಶುಗರ್ ಡೇಟಾ ಟ್ರ್ಯಾಕ್ನೂ ಮಾಡ್ಬೋದು. ಅಲ್ಲೇ ಡಾಕ್ಟರ್ಸ್ ಒಂದಿಗೆ ಶೇರ್ ಕೂಡ ಮಾಡ್ಬೋದು. ಈಗ ಆಫರ್ ನಡೀತಾ ಇದೆ. ಸ್ಕ್ರೀನ್ ಮೇಲೆ ಪ್ರೈಸ್ ನೋಡ್ತಾ ಇದ್ದೀರಾ. ಅಮೆಝಾನ್ ಅಲ್ಲಿ 4.3 ಸ್ಟಾರ್ ರೇಟಿಂಗ್ ಇದೆ. CDSCO ಅಂಡ್ ISO ಸರ್ಟಿಫೈಡ್ ಕೂಡ ಹೌದು. ಖರೀದಿ ಮಾಡೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಖರೀದಿ ಮಾಡಿ.
ಮಾಡಿ. ಹಾಗೆ ಇಂಥ ಗ್ಲುಕೋಮೀಟರ್ ಅವಶ್ಯಕತೆ ಇರೋರಿಗೆ ಆ ಲಿಂಕ್ ಅನ್ನು ನೀವು ಶೇರ್ ಕೂಡ ಮಾಡಬಹುದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಮತ್ತೊಂದ್ ಕಡೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ರುಬಿಯೋ ಈ ತರ ಎಲ್ಲ ಬೈತಿರೋ ಟೈಮ್ನಲ್ಲಿನೇ ಅಮೆರಿಕದ ಡೆಲ್ವರ್ ಯೂನಿವರ್ಸಿಟಿಯ ಕ್ಯಾಂಪಸ್ ನಲ್ಲಿ ಏನಾಗಿದೆ ಗೊತ್ತಾ, ಸಾಮೂಹಿಕವಾಗಿ ಜನರನ್ನ ಹತ್ಯೆ ಮಾಡೋಕೆ ಪ್ಲಾನ್ ಮಾಡಿದ್ದ ಆರೋಪದ ಮೇಲೆ ಪಾಕಿಸ್ತಾನ ಮೂಲದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಈತನ ಹೆಸರು 25 ವರ್ಷದ ಲುಕ್ಮಾನ್ ಖಾನ್. ಈತ ಅದೇ ಡೆಲ್ವರ್ ಯೂನಿವರ್ಸಿಟಿಯ ವಿದ್ಯಾರ್ಥಿಯಾಗಿದ್ದ. ವಿದ್ಯಾರ್ಥಿ ಕೆಲಸ ಏನು, ತೆಪ್ಪಗೆ ಓದಬೇಕು. ಆದರೆ ಇವನ್ ತಲೆಯಲ್ಲಿ ಓಡ್ತಾ ಇದ್ದಿದ್ದೇ ಬೇರೆ. ಅಕ್ರಮ ಬಂದೂಕು ಇಟ್ಕೊಂಡು, ಬುಲೆಟ್ ಪ್ರೂಫ್ ಜಾಕೆಟ್ ಎಲ್ಲ ಇಟ್ಕೊಂಡು ಸಾಮೂಹಿಕವಾಗಿ ವಿದ್ಯಾರ್ಥಿಗಳನ್ನ ಹತ್ಯೆ ಮಾಡೋಕೆ ಪ್ಲಾನ್ ಮಾಡಿದ್ದ. ಒಂದು ಬುಕ್ ಕೂಡ ಇಟ್ಕೊಂಡಿದ್ದ. ಈ ನೋಟ್ಬುಕ್ ನಲ್ಲಿ ಡೆಲ್ವಾ ಯೂನಿವರ್ಸಿಟಿಯ ಪೊಲೀಸ್ ಹೆಡ್ ಕ್ವಾರ್ಟರ್ನ ಮ್ಯಾಪ್ ಕೂಡ ಇಟ್ಕೊಂಡಿದ್ದ. ಅದರಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನ ಕೂಡ ಮಾರ್ಕ್ ಮಾಡಿ ಇಟ್ಕೊಂಡಿದ್ದ. ಓರ್ವ ಪೊಲೀಸ್ ಅಧಿಕಾರಿಯ ಹೆಸರು ಕೂಡ ಬರ್ಕೊಂಡಿದ್ದ. ಹಾಗೆ ಹತ್ಯೆ ಮುಗಿಸ್ಬೇಕು ಅನ್ನೋ ಪದಗಳನ್ನ ಕೂಡ ಬರ್ಕೊಂಡಿದ್ದ. ಅಷ್ಟು ಮಾತ್ರ ಅಲ್ಲ, ಹಿಡಿದು ಏನಯ್ಯ ನಿಂದಿದ್ದು ಹಣೆ ಬರ ಅಂತ ಕೇಳಿದಾಗ ನನಗೆ ಹುತಾತ್ಮನಾಗೋ ಆಸೆ ಇತ್ತು ಅಂತ ಹೇಳಿದ್ದ. ಓದಕ್ಕೆ ಹೋಗಿದ್ದಲ್ಲ ಇವನಲ್ಲಿಗೆ, ಹುತಾತ್ಮನಾಗಕ್ಕೆ ಆಸೆ ಇತ್ತಂತೆ ಇವನಿಗೆ. ಸದ್ಯ ತನಿಖೆ ನಡೀತಾ ಇದೆ. FBI ಧುಮುಕಿದೆ. ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅಮೆರಿಕದ ವೈಟ್ ಹೌಸ್ ಬಳಿ ನಡೆದಿದ್ದ ಉಗ್ರ ದಾಳಿಗೆ ಅಫ್ಘಾನ್ ತಾಲಿಬಾನ್ ರಿಯಾಕ್ಟ್ ಮಾಡಿದೆ. ಈ ಘಟನೆಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಅಫ್ಘಾನ್ ವಿದೇಶಾಂಗ ಸಚಿವ ಆಮಿರ್ ಖಾನ್ ಮುಟಾಕಿ ಹೇಳಿದ್ದಾರೆ. ಹಾಗೆ ಅಮೆರಿಕದ ನ್ಯಾಷನಲ್ ಗಾರ್ಡ್ ಸೈನಿಕರ ಮೇಲೆ ಗುಂಡು ಹಾರಿಸಿದ ವ್ಯಕ್ತಿ ಅಫ್ಘಾನ್ ಪ್ರಜೆ ರೆಹಮಾನುಲ್ಲಾ ಲಖನ್ವಾಲ್ ಅಂತ ಗೊತ್ತಾಗಿತ್ತು. ಇದಕ್ಕೆ ರಿಯಾಕ್ಟ್ ಮಾಡಿರೋ ತಾಲಿಬಾನ್ ಸಚಿವ ಮುಟಾಕಿ ಅಫ್ಘಾನ್ ಸರ್ಕಾರಕ್ಕೂ ಈ ಘಟನೆಗೂ ಸಂಬಂಧ ಇಲ್ಲ. ಈ ಕೃತ್ಯ ಮಾಡಿರೋ ವ್ಯಕ್ತಿಗೆ ಅಮೆರಿಕನ್ನರೇ ಟ್ರೈನಿಂಗ್ ಕೊಟ್ಟಿದ್ರು, ಅವರೇ ಕೆಲಸ ಕೂಡ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ದಾಳಿ ಮಾಡಿರೋ ವ್ಯಕ್ತಿ CIA ಬೆಂಬಲಿತ ಪಾರ್ಟ್ನರ್ ಫೋರ್ಸ್ ನಲ್ಲಿದ್ದ ಅಂತ ಅಮೆರಿಕನ್ ಅಧಿಕಾರಿಗಳೇ ಒಪ್ಕೊಂಡಿದ್ರು. ಈಗ ತಾಲಿಬಾನ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದೆ. ಇನ್ನು ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಮತ್ತೆ ಮುನೀರನ ವಿರುದ್ಧ ಬೆಂಕಿ ಕಾರಿದ್ದಾರೆ. ಆಸಿಮ್ ಮುನೀರ ಇದನ್ನ ಪಾಲಿಸಿಗಳು ಪಾಕಿಸ್ತಾನಕ್ಕೆ ತುಂಬಾ ಡೇಂಜರಸ್, ಈತನ ಪಾಲಿಸಿಗಳಿಂದ ದೇಶದಲ್ಲಿ ಭಯೋತ್ಪಾದನೆ ಮೇಲಿನ ಕಂಟ್ರೋಲೇ ತಪ್ಪು ಹೋಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಪಾಕ್ ಹಿತಾಸಕ್ತಿ ಬಗ್ಗೆ ಮುನೀರಂಗೆ ಕಾಳಜಿ ಇಲ್ಲ. ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಮೆಚ್ಚಿಸೋಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೋ ಕಾಲ್ಡ್ ಮುಜಾಹಿದ್ ಆಗೋಕೆ ಅಫ್ಘಾನಿಸ್ತಾನ್ ಜೊತೆ ಸುಮ್ಮನೆ ಉದ್ವಿಗ್ನತೆ ಹೆಚ್ಚು ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಹಾಗೆ ಸ್ವಂತ ನೆಲದಲ್ಲೇ ಡ್ರೋನ್ ಮತ್ತು ಸೇನಾ ಕಾರ್ಯಾಚರಣೆಗಳು ಕೂಡ ನಡೀತಿವೆ. ಇದನ್ನು ನಾನು ವಿರೋಧಿಸ್ತೀನಿ. ಇದರಿಂದ ಭಯೋತ್ಪಾದನೆ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಇಮ್ರಾನ್ ಖಾನ್. ಇನ್ನು ಅಮೆರಿಕ ತನ್ನ ಹೆಮ್ಮೆ ಅಂತ ಪರಿಗಣಿಸುವ F-16 ಜೆಟ್ ಕ್ಯಾಲಿಫೋರ್ನಿಯಾದಲ್ಲಿ ಕ್ರಾಶ್ ಆಗಿದೆ. ಏರ್ಫೋರ್ಸ್ ಟ್ರೈನಿಂಗ್ ನಡೀತಾ ಇದ್ದ ವೇಳೆ F-16 ಕ್ರಾಶ್ ಆಗಿದೆ. ಸದ್ಯ ಪೈಲಟ್ ಸೇಫ್ ಆಗಿ ಎಜೆಕ್ಟ್ ಆಗಿದ್ದಾರೆ. ಪತನಕ್ಕೆ ನಿಖರ ಕಾರಣ ಸ್ಪಷ್ಟವಾಗಬೇಕು. ಜೆಟ್ ಪತನವಾಗಿ ಬೆಂಕಿಯುಂಡೆಯಾಗಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅಂದಹಾಗೆ ಇಡೀ ಜಗತ್ತಲ್ಲಿ ಸುಮಾರು 3,000 F-16 ಜೆಟ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಬರೋಬ್ಬರಿ 1,000ದಷ್ಟು ಜೆಟ್ಗಳು ಅಮೆರಿಕ ಬಳಿನೇ ಇವೆ. ಜಗತ್ತಿನ 3/1 ಭಾಗ ಅಮೆರಿಕ ಬಳಿನೇ ಇದೆ. ಭಾರತದ GDP ಬೆಳವಣಿಗೆಯನ್ನು ಚೀನಾ ಸುಳ್ಳು ಅಂತ ಹೇಳಿಕೊಂಡಿದೆ. 2025-26 ಆರ್ಥಿಕ ವರ್ಷದ 2ನೇ ತ್ರೈಮಾಸಿಕದಲ್ಲಿ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಭಾರತದ GDP 8.2% ಬೆಳವಣಿಗೆಯನ್ನು ಸಾಧಿಸಿತ್ತು. ಇದು ಜಗತ್ತಿನೆಲ್ಲೆಡೆ ತೀವ್ರ ಅಚ್ಚರಿಗೆ ಕಾರಣ ಆಗಿತ್ತು. ಈ ವಿಚಾರ ಹೊರಬೀಳ್ತಿದ್ದ ಹಾಗೆ ಚೀನಾ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಚೀನಾ ಈ ಡೇಟಾ ಮೇಲೆ ಅನುಮಾನ ಇದೆ ಅಂತ ಹೇಳಿದೆ. ಚೀನಾದ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಈ ರೀತಿ ರಿಪೋರ್ಟ್ ಮಾಡಿದೆ. ಪ್ರಸ್ತುತ ಆರ್ಥಿಕ ವರ್ಷದ 2ನೇ ತ್ರೈಮಾಸಿಕದಲ್ಲಿ ಭಾರತದ GDP 8.2% ಬೆಳವಣಿಗೆ ಕಂಡಿದೆ. ಜನರು ಮಾಡ್ತಿರೋ ಖರ್ಚುಗಳು 7% ಏರಿಕೆ ಕಂಡ್ರೆ ಮ್ಯಾನುಫ್ಯಾಕ್ಚರಿಂಗ್ 9.1% ರೈಸ್ ಆಗಿದೆ. ಬಲಿಷ್ಠ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ವೇಗವಾಗಿ ಬೆಳವಣಿಗೆ ಕಾಣ್ತಿದೆ ಅಂತ ಡೇಟಾದಲ್ಲಿ ಕಾಣುತ್ತೆ. ಅದರ ನಂಬರ್ ಸುಳ್ಳು ಅಂತ ಅನಿಸುತ್ತೆ, ಎಕ್ಸಾಜುರೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಭಾರತದ ಆರ್ಥಿಕತೆ ನಿಜವಾಗಿಯೂ ಇಷ್ಟು ಸ್ಟ್ರಾಂಗ್ ಇದೆ ಅಂತ ಅನಿಸ್ತಿಲ್ಲ ನಮಗೆ. ಭಾರತ ಎದುರಿಸ್ತಿರುವ ಆರ್ಥಿಕ ಸವಾಲುಗಳನ್ನು ಇಲ್ಲಿ ಮರೆಮಾಚಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಅಕ್ಟೋಬರ್ನಲ್ಲಿ ಭಾರತದ ಒಟ್ಟು ಸರಕು ರಫ್ತು 11.8% ಡೌನ್ ಆಗಿದೆ. ಅತ್ತ ನಿರಂತರ 2 ತಿಂಗಳಿಂದ ಅಮೆರಿಕಗೂ ಕೂಡ ರಫ್ತು ಕುಸಿದಿದೆ. 8.5% ಡ್ರಾಪ್ ಆಗಿದೆ. ಇವುಗಳ ಜೊತೆ ಡೀಲ್ ಮಾಡೋಕೆ ಭಾರತ ಹೊಸ ಮಾರ್ಕೆಟ್ಗಳಿಗೆ ಸರಕನ್ನು ರಫ್ತು ಮಾಡ್ತಿದೆ. ಸೊ ಈ ಡೇಟಾ ತಪ್ಪಿರಬಹುದು ಅಂತ ಹೇಳಿ ಆರ್ಥಿಕ ವಿಶ್ಲೇಷಕರು ಹೇಳಿದ್ದಾರೆ ಅಂತ ಇವರು ರಿಪೋರ್ಟ್ ಮಾಡಿದ್ದಾರೆ. ಆದರೆ ಅಮೆರಿಕದ ಇಂಪ್ಯಾಕ್ಟ್ ಆಗಿರೋದು ಲಾಸ್ಟ್ 2 ತಿಂಗಳದೆಲ್ಲ ಅದು ಆನ್ ಗೋಯಿಂಗ್ ಕ್ವಾರ್ಟರ್ ಸ್ವಾಮಿ. ಅದು ಇದು Q2 GDP. ಅದು ಈಗ ನೀವು ಚರ್ಚೆ ಮಾಡ್ತಿರೋದು 8.2. ನೀವು ಹೇಳ್ತಿರೋ ಅಂಶಗಳೆಲ್ಲ ಇರೋದು Q3ನಲ್ಲಿ, Q3ನಲ್ಲಿ, ಆನ್ ಗೋಯಿಂಗ್ ಕ್ವಾರ್ಟರ್ನಲ್ಲಿ. ಈ ಎಲ್ಲ ಇಶ್ಯೂಸಿಂದ Q3ನಲ್ಲಿ ಏನು ಇಂಪ್ಯಾಕ್ಟ್ ಆಗುತ್ತೆ, ಭಾರತ ಅದರಿಂದ ಹೊರಗೆ ಬರೋಕೆ ಈಗ GST ಬೇರೆ ಕಟ್ ಮಾಡಿದೆ. ಅದೆಲ್ಲ ಹೆಂಗೆ ಬ್ಯಾಲೆನ್ಸ್ ಔಟ್ ಆಗುತ್ತೆ ಅಂತ ನೋಡೋಣ. Q3 ರಿಸಲ್ಟ್ ಬಂದಾಗ ನೋಡೋಣ. Q3ನ ಅಂಶಗಳನ್ನು Q2ಗೆ ಏನಕ್ಕೆ ಹೇಳ್ತೀರಾ? ಓಕೆ, ಹಾಗಾದರೆ ಲಾಸ್ಟ್ ಇಯರಲ್ಲ ಲೋ ಬಂದಿತ್ತಲ್ಲ ನಮ್ಮದು 5.5, 6 ಆಸುಪಾಸು ಒಳಗಡೆ ಎಲ್ಲ ಬಂದಿತ್ತಲ್ಲ, ಲೋ ಬಂದಿತ್ತಲ್ಲ, ಅವಾಗ ಸರಿ ಇತ್ತಾ ಡೇಟಾ? ಸೊ ಓಕೆ, ನಮ್ಮಲ್ಲಿ ಪ್ರಾಬ್ಲಮ್ ಇದೆ. ಅಂಕಿ ಅಂಶಗಳನ್ನು ಸರಿಯಾಗಿ ಇನ್ನೂ ನಾವು ಕಲೆಕ್ಟ್ ಮಾಡ್ಕೋಬೇಕು. ಡೇಟಾ ಕಲೆಕ್ಷನಲ್ಲಿ ಇಶ್ಯೂ ಇದೆ, ದೇಶ ಅದನ್ನು ಒಪ್ಕೊಳ್ಳುತ್ತೆ. ಹಾಗಂತ ನಂಬರೇ ಸುಳ್ಳು ಅಂತ ಹೇಳಿದ್ರೆ ಪ್ರತಿ ಸಲ ಸುಳ್ಳು ಕೊಡ್ಬೋದಲ್ಲ. ಇನ್ನು ಭಾರತ ಫ್ರಾನ್ಸ್ನ ರಫಾಯಲ್ F-5S ಫೈಟರ್ ಜೆಟ್ ಖರೀದಿಯಲ್ಲಿ ಆಸಕ್ತಿ ತೋರಿಸ್ತಾ ಇದೆ ಅಂತ ಹೇಳಿ ಯುರೋಪಿನ ಏರೋ ಟೈಮ್ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಭಾರತ ಒಟ್ಟು 90 ರಫಾಯಲ್ F-4 ಫೈಟರ್ ಜೆಟ್ಗಳನ್ನು ಖರೀದಿಸುವ ಪ್ಲಾನ್ ಹಾಕಿದೆ. ಅದರೊಂದಿಗೆ 24 ರಫಾಯಲ್ F-5 ರಫಾಯಲ್ ಜೆಟ್ಗಳನ್ನು ಖರೀದಿ ಮಾಡೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಫ್ರಾನ್ಸ್ ಮಿಲಿಟರಿನೇ ಮಾಹಿತಿ ಕೊಟ್ಟಿದೆ ಇದರ ಬಗ್ಗೆ ಅಂತ ಸುದ್ದಿ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಸದ್ಯ ಭಾರತ ಫ್ರಾನ್ಸ್ ಇಬ್ಬರು ಈ ವಿಚಾರವಾಗಿ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಆದರೆ F-5 ಅನ್ನೋದು ರಫಾಯಲ್ನ ನೆಕ್ಸ್ಟ್ ಜನರೇಷನ್ ವಿಮಾನ.
ಡೊನಾಲ್ಡ್ ಟ್ರಂಪ್ ರಷ್ಯಾ ಯುಕ್ರೇನ್ ಯುದ್ಧ ಕೊನೆಗಾಣಿಸುವ ಬಗ್ಗೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪುಟಿನ್ ಅವರು ಯುದ್ಧ ನಿಲ್ಲಿಸೋಕೆ ಬಯಸ್ತಾ ಇದ್ದಾರೆ. ಪುಟಿನ್ ಜೊತೆಗೆ ಒಳ್ಳೆ ಮಾತುಕತೆ ನಡೆದಿದೆ. ಸೊ ನಾವು ಇದರ ಬಗ್ಗೆ ಯುಕ್ರೇನ್ ಜೊತೆ ಮಾತನಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಟ್ರಂಪ್ರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಹಾಗೂ ಟ್ರಂಪ್ರ ಅಳಿಯ ಜೇರೆಡ್ ಕಶ್ನರ್ ಮಾಸ್ಕೋದಲ್ಲಿ ಪುಟಿನ್ ಜೊತೆಗೆ ಮಾತುಕತೆ ನಡೆಸಿದರು. ಅದಾದ ಬಳಿಕ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳು ರಷ್ಯಾದ ಬೆದರಿಕೆಯನ್ನು ಹತ್ತಿಕ್ಕೋಕೆ ಹೊಸ ಒಪ್ಪಂದ ಮಾಡಿಕೊಂಡಿವೆ. ಯುಕೆ ಮತ್ತು ನಾರ್ವೆ ರಾಷ್ಟ್ರಗಳು ಹೊಸ ಒಪ್ಪಂದದ ಅಡಿಯಲ್ಲಿ ನಾರ್ತ್ ಅಟ್ಲಾಂಟಿಕ್ ಸಮುದ್ರ ಭಾಗದಲ್ಲಿ ಈಗ ಆಲ್ರೆಡಿ ವಾರ್ಶಿಪ್ ಕಾರ್ಯಾಚರಣೆಯನ್ನು ಶುರು ಮಾಡಿವೆ. ಈ ಸಮುದ್ರ ಭಾಗದಲ್ಲಿ ರಷ್ಯಾದ ನೌಕಾ ಚಟುವಟಿಕೆಗಳ ಮೇಲೆ ಕಣ್ಣಿಡೋಕೆ, ಸಬ್ಮರೀನ್ಗಳನ್ನು ಟ್ರ್ಯಾಕ್ ಮಾಡೋಕೆ ಜಂಟಿ ನೌಕಾ ಕಾರ್ಯಾಚರಣೆ ನಡೆಸೋಕೆ ಒಪ್ಪಂದ ಆಗಿದೆ. ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಮತ್ತು ಯುಕೆ ಜಲಗಡಿ ಪ್ರದೇಶಗಳಲ್ಲಿ ರಷ್ಯನ್ ಸಬ್ಮರೀನ್ಗಳನ್ನು ಮಾನಿಟರ್ ಮಾಡೋದಾಗಿ ಹೇಳಿಕೊಂಡಿದ್ದಾರೆ. 3 ಸಲ ಬಾಂಗ್ಲಾ ಪ್ರಧಾನಿಯಾಗಿದ್ದ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಮುಖ್ಯಸ್ಥ 80 ವರ್ಷದ ಖಲಿತಾ ಜಿಯಾರ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿದೆ, ಇನ್ನಷ್ಟು ಹಾಳಾಗ್ತಿದೆ. ಅವರ ಚಿಕಿತ್ಸೆಗೆ ಈಗ ಚೀನಾದಿಂದ ತಜ್ಞ ವೈದ್ಯರ ಟೀಮ್ ಆಗಮಿಸಿದೆ. ಬ್ರಿಟನ್ ವೈದ್ಯರ ಟೀಮ್ ಕೂಡ ಖಲಿದಾ ಜಿಯಾ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದೆ. ಈಗ ಚೀನಾದ 4 ವೈದ್ಯರ ತಂಡ ಬಾಂಗ್ಲಾಗೆ ಆಗಮಿಸಿದೆ. ಖಲಿದಾ ಜಿಯಾ ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿರೋ ಎವರ್ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ಗೆ ಟಕ್ಕರ್ ಕೊಡೋಕೆ ಹೋಗಿ ಚೀನಾದ ಪ್ರೈವೇಟ್ ಸ್ಪೇಸ್ ಕಂಪನಿ ಫೇಲ್ ಆಗಿದೆ. ಚೀನಾದ ಲ್ಯಾಂಡ್ ಸ್ಪೇಸ್ ಅನ್ನೋ ಸ್ಪೇಸ್ ಕಂಪನಿ ತನ್ನ ಝೋಕ್ವೆ 3 ಅನ್ನೋ ರಾಕೆಟ್ ಲಾಂಚ್ ಮಾಡಿತ್ತು. ಆದರೆ ರಾಕೆಟ್ ಬೂಸ್ಟರ್ ಅನ್ನು ವಾಪಸ್ ಕೆಳಗಿಳಿದು ಕ್ಯಾಚ್ ಮಾಡೋ ಪ್ರಯತ್ನದಲ್ಲಿ ವಿಫಲ ಆಗಿದೆ. ರಿಯೂಸಬಲ್ ರಾಕೆಟ್ ಇದಾಗಿತ್ತು. ಇದೇ ಮೊದಲ ಬಾರಿಗೆ ಚೀನಾದ ಕಂಪನಿ ಇದನ್ನು ಟ್ರೈ ಮಾಡ್ತಾ ಇತ್ತು, ಆದರೆ ಅದು ಫೇಲ್ ಆಗಿದೆ. ಆದರೆ ಅಟ್ಲೀಸ್ಟ್ ಟ್ರೈ ಮಾಡಿದ್ದಾರೆ, ಅದಕ್ಕಾರು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಟ್ರೈ ಮಾಡಿನೇ ಆಮೇಲೆ ಸಕ್ಸಸ್ ಸಿಗೋದು. ಮಸ್ಕ್ದೇನು ಫಸ್ಟ್ ಟೈಮ್ ಸಕ್ಸಸ್ ಸಿಕ್ಕಿರಲಿಲ್ಲ. ಟ್ರೈ ಮಾಡಿ ಸಿಕ್ಕಾಪಟ್ಟೆ ಸಲ ಬಿದ್ದು ಒಡೆದು ಹೋಗಿ ಫೇಲ್ ಆಗಿ ಆಮೇಲೆ ಅವರು ಸಕ್ಸಸ್ ಕಂಡಿರೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಸ್ಮಾರ್ಟ್ ಗ್ಲೂಕೋಮೀಟರ್, B2 ಗ್ಲೂಕೋಮೀಟರ್, ಶುಗರ್ ಲೆವೆಲ್ ಮನೇಲೇ ಟೆಸ್ಟ್ ಮಾಡೋಕೆ ನಿಮಗೆ ಅದನ್ನು ಖರೀದಿ ಮಾಡೋ ಆಸಕ್ತಿ ಇದ್ದರೆ ಅಥವಾ ಯಾರಿಗಾದರೂ ಅಗತ್ಯ ಇರೋರಿಗೆ ಶೇರ್ ಮಾಡೋಕ್ಕಿದ್ರು ಕೂಡ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಅದರ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.